ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಒಂದಿಂಡೊಂದಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ದಿನದಂದು ಅವರ ಮುಂಬರುವ ಸಿನಿಮಾಗಳ ಫಸ್ಟ್ ಲುಕ್ ಪೋಸ್ಟರ್ಗಳು ರಿವೀಲ್ ಆಗಿದೆ. ಈಗಾಗಲೇ 125ಕ್ಕೂ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇರುವಂತಹ ಶಿವಣ್ಣನ ನಟನೆಗೆ ಕರುನಾಡು ಮಾತ್ರವಲ್ಲ, ಪಕ್ಕದ ತಮಿಳುನಾಡಿನ ಜನ ಕೂಡ ಫಿದಾ ಆಗಿದ್ದಾರೆ. ಇತ್ತೀಚೆಗೆ ತೆರೆಕಂಡ ಜೈಲರ್ ಸಿನಿಮಾದಲ್ಲಿನ ನರಸಿಂಹ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಅಭಿನಯಕ್ಕೆ ತಮಿಳುನಾಡಿನ ಜನ ಮನಸೋತಿದ್ದಾರೆ. ಹಾಗೆ ಅವರ ನಟನೆಯ ಗೋಸ್ಟ್ ಚಿತ್ರದಲ್ಲಿನ ಓಜಿ ಅಂದ್ರೆ ಒರಿಜಿನಲ್ ಗ್ಯಾಂಗ್ಸ್ಟಾರ್ ಅನ್ನೋ ಡೈಲಾಗಿಗೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ರು. ಅವರು ಅಭಿನಯಿಸದ ಪಾತ್ರಗಳೇ ಇಲ್ಲ ಅನ್ಸುತ್ತೆ. ಪೌರಾಣಿಕ, ರಾಜಕೀಯ, ರೌಡಿ, ಸಾಮಾನ್ಯ ಪ್ರಜೆ ಹೀಗೆ ಎಲ್ಲಾ ಪಾತ್ರಗಳಲ್ಲಿ ನಟಿಸಿ ಆ ಪಾತ್ರಕ್ಕೆ ಜೀವ ತುಂಬಿದವರು ಶಿವಣ್ಣ. 1986ರಲ್ಲಿ ನಾಯಕರಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಶಿವಣ್ಣ ಸತತವಾಗಿ ಆನಂದ ರಥಸಪ್ತಮಿ ಮತ್ತು ಮನಮಿಚ್ಚಿದ ಹುಡುಗಿಯಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಹ್ಯಾಟ್ರಿಕ್ ಹೀರೋ ಆದರು. 62ರ ಹರೆಯದ ಶಿವಣ್ಣನಿಗೆ ಈಗಲೂ ಕೂಡ 35ರ ಜೋಶ್ ಇದೆ. ಅವರನ್ನ ನೋಡ್ತಾ ಇದ್ರೆ ಇವರಿಗೆ ವಯಸ್ಸೇ ಆಗಿಲ್ಲ ಅನಿಸಿಬಿಡುತ್ತೆ. ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ಬಲ್ಲ ಮೂಲಗಳ ಪ್ರಕಾರ ಈಗ ಸದ್ಯಕ್ಕೆ 14 ಚಿತ್ರಗಳಲ್ಲಿ ಶಿವಣ್ಣ ಆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ 4-5 ಚಿತ್ರಗಳ ಫಸ್ಟ್ ಲುಕ್ ಪೋಸ್ಟರ್ಗಳು ಕೂಡ ಅವರ ಹುಟ್ಟುಹಬ್ಬದ ದಿನದಂದು ರಿಲೀಸ್ ಆಗಿದೆ. ಎಲ್ಲ ಪೋಸ್ಟರ್ಗಳಲ್ಲೂ ಕೂಡ ಶಿವಣ್ಣ ಡಿಫರೆಂಟ್ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಶಿವಣ್ಣನ ಮುಂದಿನ ಸಿನಿಮಾಗಳನ್ನು ನೋಡೋದಾದ್ರೆ ಮೊದಲಿಗೆ ಬೈರತಿ ರಣಗಲ್ ಸಿನಿಮಾ. ಇದು ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿದೆ. ಈ ಚಿತ್ರದ ಫಸ್ಟ್ ಲುಕ್ ಮತ್ತು ಪೋಸ್ಟರ್ಗಳನ್ನ ನೋಡ್ತಾ ಇದ್ರೆ ಇದರಲ್ಲಿ ಶಿವಣ್ಣ ಒಬ್ಬ ಲಾಯರ್ ಆಗಿರ್ತಾರೆ ಅನ್ಸುತ್ತೆ. ಆದ್ರೆ ಮಫ್ತಿಯಲ್ಲಿ ಶಿವಣ್ಣ ಒಬ್ಬ ಡಾನ್ ಆಗಿರ್ತಾರೆ. ಹಾಗಿದ್ರೆ ಲಾಯರ್ ಇಂದ ಡಾನ್ ಆಗಿದ್ದು ಹೇಗೆ ಅನ್ನೋ ಕತೆ ಬೈರತಿ ರಣಗಲ್ ಸಿನಿಮಾದಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಸಿನಿಮಾ 45 ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಪ್ರಥಮ ಬಾರಿಗೆ ನಿರ್ದೇಶನಕ್ಕೆ ಕೈ ಹಾಕಿರುವ ಸಿನಿಮಾ. ಶಿವಣ್ಣನ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಚಿತ್ರತಂಡ ರಿವೀಲ್ ಮಾಡಿದ್ದು, ಅದರಲ್ಲಿ ಶಿವಣ್ಣನ ಕೊರಳಲ್ಲಿ ಚಿಕ್ಕ ರುದ್ರಾಕ್ಷಿ ಮಾಲೆ ಇದೆ, ಕಣ್ಣಲ್ಲಿ ಕಿಚ್ಚಿದೆ. ಎಲ್ಲವೂ ಸೇರಿ ಇಡೀ ಒಂದು 45 ಚಿತ್ರದ ಶಿವಣ್ಣನ ಫಸ್ಟ್ ಲುಕ್ ಬೇಜಾನ್ ಇಂಟ್ರೆಸ್ಟಿಂಗ್ ಆಗಿಯೇ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ಶಿವಣ್ಣನಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಜೋಡಿಯಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ ಬಿ ಶೆಟ್ಟಿ ಕೂಡ ಇದ್ದಾರೆ. ಶಿವಣ್ಣನ ಫಸ್ಟ್ ಲುಕ್ ಅನ್ನು ನೋಡಿ ಅಭಿಮಾನಿಗಳು ಖುಷ್ ಆಗಿದ್ದಾರೆ. ಹಾಗೆ ಡಾಲಿ ಧನಂಜಯ್ ನಟನೆಯ ರೋಹಿತ್ ಪದಕಿ ನಿರ್ದೇಶನದ ಉತ್ತರಾಖಂಡ ಸಿನಿಮಾದಲ್ಲಿ ಶಿವಣ್ಣ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಾ ಇದ್ದು, ಇತ್ತೀಚೆಗೆ ಶಿವಣ್ಣನ ಫಸ್ಟ್ ಲುಕ್ ಇಲ್ಲಿ ರಿವೀಲ್ ಮಾಡಿತ್ತು ಚಿತ್ರತಂಡ. ಕೈಯಲ್ಲಿ ಶಿಗಾರ್, ಕೊರಳಲ್ಲಿ ಬುಲೆಟ್ ಸರ, ಹಿಂದೆ ಬಂದೂಕು, ಪಕ್ಕದಲ್ಲಿ ಬಾಂಬ್ಗಳು, ಇವನ್ನೆಲ್ಲ ನೋಡ್ತಾ ಇದ್ರೆ ಶಿವಣ್ಣನ ಅಭಿಮಾನಿಗಳಿಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಫಿಕ್ಸ್ ಆಗಿದೆ. ಅದರಲ್ಲೂ ಸಿನಿಮಾದಲ್ಲಿ ಶಿವಣ್ಣನ ಹೆಸರು ಮಾಲೀಕ. ಒಂಥರ ಡಿಫ್ರೆಂಟ್ ಹೆಸರನ್ನ ಇಟ್ಟಿರುವ ನಿರ್ದೇಶಕ ರೋಹಿತ್ ಪದಕಿ ಈ ಪಾತ್ರದಲ್ಲಿ ಶಿವಣ್ಣ ಅವರಿಂದ ಏನು ಮೋಡಿ ಮಾಡಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಶಿವಣ್ಣ ಕಾಂಬಿನೇಷನ್ನಲ್ಲಿ ಬರ್ತಾ ಇರುವಂತಹ ಸಿನಿಮಾ ಶಿವಗಣ. ಶಿವಣ್ಣಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಶಿವಗಣ ಚಿತ್ರತಂಡ ಫಸ್ಟ್ ಲುಕ್ ಬಿಡುಗಡೆ ಮಾಡಿದೆ. ಈ ಚಿತ್ರವನ್ನ ರನ್ನ ಖ್ಯಾತಿಯ ನಂದಕಿಶೋರ್ ನಿರ್ದೇಶಿಸಲಿದ್ದು, ಫಸ್ಟ್ ಲುಕ್ ಪೋಸ್ಟರ್ ಎಲ್ಲರ ಗಮನವನ್ನ ಸೆಳೆದಿದೆ. ನಂದಕಿಶೋರ್ ಈ ಸಿನಿಮಾಗೆ ಒಂದು ಒಳ್ಳೆಯ ಟೈಟಲ್ ಕೂಡ ನೀಡಿದ್ದಾರೆ. ಟೈಟಲ್ನಲ್ಲಿ ಶಿವಣ್ಣನ ಹೆಸರು ಇದೆ, ಗೋಲ್ಡನ್ ಸ್ಟಾರ್ ಗಣೇಶ್ ಹೆಸರು ಕೂಡ ಇದೆ. ಹಾಗಾಗಿ ಸಿನಿಮಾದ ಮೊದಲ ಪೋಸ್ಟರ್ನಲ್ಲಿ ಟೈಟಲ್ ಇಂಟ್ರೆಸ್ಟಿಂಗ್ ಆಗಿಯೇ ಕಾಣಿಸ್ತಾ ಇದೆ. ಶಿವಗಣ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಟೈಟಲ್ ಜೊತೆಗೆ ಶಿವಣ್ಣ ಮತ್ತು ಗಣಿಯ ಪಾತ್ರಗಳ ಲುಕ್ ಕೂಡ ರಿವೀಲ್ ಆಗಿದೆ. ಜೊತೆಗೆ ಇವೆರಡು ಪಾತ್ರಗಳ ಆಕ್ರೋಶಗಳು ಇಲ್ಲಿ ವಿಭಿನ್ನವಾಗಿಯೇ ವ್ಯಕ್ತವಾಗಿದೆ ಅನ್ಸುತ್ತೆ. ಆದರೆ ಈ ಜೋಡಿಯ ಈ ಚಿತ್ರದ ಪೋಸ್ಟರ್ ಬ್ಲ್ಯಾಕ್ ಅಂಡ್ ವೈಟ್ ಫೀಲ್ ನಲ್ಲಿ ಇದೆ. ಇನ್ನು ಭೈರವನ ಕೊನೆಯ ಪಾಠ ಸಿನಿಮಾದ ಫಸ್ಟ್ ಲುಕ್ ಮಾತ್ರ ರಿಲೀಸ್ ಆಗಿದೆ. ಟೈಟಲ್ ಕೂಡ ಹೆಚ್ಚು ಗಮನವನ್ನ ಸೆಳೆದಿದೆ. ಶಿವರಾಜ್ ಕುಮಾರ್ ಜನ್ಮದಿನದ ಹಿನ್ನೆಲೆಯಲ್ಲೇ ಈ ಒಂದು ಕೆಲಸ ಆಗಿದೆ. ಇದರ ಜೊತೆಗೆ ಈ ಚಿತ್ರದ ಕುರಿತು ಎನ್ನಿಲ್ಲದ ಕುತೂಹಲ ಕೂಡ ಮೂಡಿದೆ. ಭೈರವನ ಕೊನೆಯ ಪಾಠ ಅಂದ್ರೆ ಇದೆಂತಹ ಸಿನಿಮಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಆದರೆ ಈ ಸಿನಿಮಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಹೊರಬಿದ್ದಿಲ್ಲ. ಈ ಚಿತ್ರದ ಶೂಟಿಂಗ್ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಬೆಟ್ಟದ ಮೇಲೆ ಈ ಒಂದು ಫೋಟೋ ಶೂಟಿಂಗ್ ಆಗಿದೆ ಅನ್ನೋ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಬೆಟ್ಟದ ಮೇಲೆ ನಿಂತು ಶಿವಣ್ಣ ಅದೇನೋ ನೋಡ್ತಿದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಹಾಗೆ ಇದೀಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಭೈರವನ ಕೊನೆ ಪಾಠ ಚಿತ್ರ ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳಬಹುದು. ಮುಂದೆ ನೋಡೋದಾದ್ರೆ ಇನ್ನು ಹಲವು ಕನ್ನಡ ಸಿನಿಮಾಗಳು ಶಿವಣ್ಣನ ಕೈಯಲ್ಲಿದೆ.
SRK ಬಾದ್ಶಾ ನೀ ಸಿಗೋವರೆಗೂ, ಮನಮೋಹಕ, ಸಿಂಹ ಮತ್ತು ಮುತ್ತು ನಮ್ಮಪ್ಪ ಸಿನಿಮಾಗಳಲ್ಲಿ ಶಿವಣ್ಣ ಅಭಿನಯಿಸಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಪರಭಾಷೆಗಳಲ್ಲೂ ಕೂಡ ಶಿವಣ್ಣ ಕಮಾಲ್ ಮಾಡಲಿದ್ದಾರೆ. ವಿಷ್ಣು ಮಂಚು ಅವರ ಕನಸಿನ ಯೋಜನೆಯಾದ ಕಣ್ಣಪ್ಪ ಚಿತ್ರದಲ್ಲಿ ಕೂಡ ಶಿವಣ್ಣ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಉಪ್ಪೇನ ಸಿನಿಮಾದ ಖ್ಯಾತಿಯ ನಿರ್ದೇಶಕ ಬುಚ್ಚಿ ಬಾಬು ಅವರ ಹೊಸ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ನಟಿಸಲಿದ್ದಾರೆ. ಶೀಘ್ರದಲ್ಲೇ ಈ ಸಿನಿಮಾದ ಚಿತ್ರೀಕರಣ ಶುರುವಾಗಲಿದೆ. ಈ ಸಿನಿಮಾದಲ್ಲಿ ರಾಮ್ ಚರಣ್ ಜೊತೆ ಶಿವಣ್ಣ ನಟಿಸಲಿಕ್ಕಿದ್ದಾರೆ. ಈ ಮೂಲಕ ಅವರು ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ನೀಡಲಿಕ್ಕಿದ್ದಾರೆ. ಶಿವರಾಜ್ ಕುಮಾರ್ ಬರ್ತ್ಡೇ ಪ್ರಯುಕ್ತ ಫಸ್ಟ್ ಲುಕ್ ಅನಾವರಣ ಆಗಿದೆ. ಪಾತ್ರವರ್ಗದ ಕಾರಣದಿಂದ ಈ ಸಿನಿಮಾ ಬಗ್ಗೆ ಹೈಪ್ ಕ್ರಿಯೇಟ್ ಆಗಿದೆ. ರಾಮ್ ಚರಣ್ ಅವರಿಗೆ ಈ ಚಿತ್ರದಲ್ಲಿ ಜಾನ್ವಿ ಕಪೂರ್ ಅವರು ಜೋಡಿಯಾಗಿ ನಟಿಸಲಿಕ್ಕಿದ್ದಾರೆ. ಶಿವಣ್ಣ ಕೂಡ ಪಾತ್ರಕ್ಕೆ ಸೇರ್ಪಡೆಯಾಗಿದ್ದು ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ತಮಿಳಿನ ಈ ವರ್ಷದ ಸೂಪರ್ ಹಿಟ್ ಚಿತ್ರ ಜೈಲರ್ನ ಮುಂದುವರಿದ ಭಾಗವಾದ ಜೈಲರ್ 2 ಅಲ್ಲೂ ಕೂಡ ಶಿವಣ್ಣ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ನರಸಿಂಹನ ಪಾತ್ರದಲ್ಲಿ ಮಿಂಚಲಿರುವ ಶಿವಣ್ಣನ ನೋಡುವುದಕ್ಕೆ ದಕ್ಷಿಣ ಭಾರತದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಶಿವಣ್ಣನೇ ಸಾಟಿ ಅಂತಾನೆ ಹೇಳ್ಬೋದು. ಬೆಳ್ಳಿ ಪರದೆಯ ಮೇಲೆ ಶಿವಣ್ಣ ಎಂಟ್ರಿ ಕೊಟ್ರೆ ಅದನ್ನ ನೋಡೋದೇ ಒಂದು ಪರಮಾದ್ಭುತ ಅಂತ ಹೇಳಬಹುದು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.